ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದಾಗ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರುವಂಥ ರೆಸಿಪಿ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಇರುವಂಥ ಈ ರೆಸಿಪಿ ಅಂತಲೇ ಹೇಳ್ಬೋದು. ನಾವೆಲ್ಲ ಚಿಕ್ಕವರಿದ್ದಾಗ ಸಾಲಿಯಿಂದ ಬರೋದ್ರಾಗ ಅಡುಗೆ ಅದು ಇದ್ದಿದ್ದಿಲ್ಲ ಅಂದರೆ ಈ ರೀತಿ ಕಟ್ಟಿ ರೊಟ್ಟಿಗೆ ಈ ಬದ್ನಿಕಾಯನ್ನು ಹುಳ್ಕೊಂಡು ಸಿಂಪಲಾಗಿ ಭಾಳ ಬೇಗನೆ ಈ ರೀತಿ ಮಾಡಿಕೊಂಡು ಸಂಜೆಗೆ ಸ್ನ್ಯಾಕ್ಸ್ ಅಂತ, ಈಗೆಲ್ಲ ಸ್ನ್ಯಾಕ್ಸ್ ಅಂಥೇಳಿ ವಡಾ ಪಾವ ಬಜ್ಜಿ ಅವು ಇವು ತಿಂತಿದ್ರು. ನಾವೆಲ್ಲ ಈ ರೀತಿಯೇ ಊಟ ಮಾಡ್ತಿದ್ದೇವೆ. ನೀವು ಯಾರಾದರೂ ಈ ರೀತಿ ಮಾಡ್ಕೊಂಡು ತಿಂದಿದ್ರಿ ಅಥವಾ ಮಾಡಿದರೆ ನನಗೆ ಕಮೆಂಟ್ನಲ್ಲಿ ತಿಳಿಸ್ರಿ. ನೋಡಿರಿ, ಇಲ್ಲಿ ಅದಕ್ಕೆ ನಾನಿಲ್ಲಿ ಒಂದು 2 ಬದ್ನಿಕಾಯಿನ ಚಿಕ್ಕದಾಗಿ ಹೊಳ್ಕೊತಾ ಇದ್ದೀನಿ. ನೀರಲ್ಲಿ ಸೈಡ್ ಇಡುಮು, ಸ್ವಲ್ಪ ಇದು ಕರ್ಗಾಗಬಾರ್ದು ಅಂತ. ನೋಡಿರಿ, ಈ ರೀತಿ ಕಟ್ ಮಾಡಿಕೊಂಡು ನೀರಾಗ ಹಾಕ್ಕೊಳ್ಳುಮು. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊರಿ. ಯಾಕಂದ್ರೆ ನಾನು ಎಲ್ಲ ವಿಡಿಯೋಗಳು ನಿಮ್ಮ ಥರನ ತಲುಪಲಿ ಅಂಥೇಳಿ ನನ್ನದೊಂದು ಆಸೆ. ನೋಡಿರಿ, ಆ ಬದ್ನಿಕಾಯಿ ಹೊಳ್ಕೊಂಡ್ಮೇಲೆ ಅದೇ ರೀತಿಯೇ ಉಳ್ಳಾಗಡ್ಡಿನೂ ಕೂಡ ನಾನು ಚಿಕ್ಕದಾಗಿಯೇ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಇದನ್ನು ಕೂಡ ನೀರೊಳಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕಾಕಿರ್ತದೆ ಅಂಥೇಳಿ, ಕಡಿಮೆ ಆಗಲಿ ಅಂಥೇಳಿ ನೀರಾಗ ಹಾಕ್ಕೋತೀನಿ. ನೆಕ್ಸ್ಟ್ ಇದನ್ನು ಒಂದು ಮೆಣಸಿನ್ಕಾಯಿನ ಈ ರೀತಿ ಸ್ಪ್ಲಿಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ. ಮಕ್ಕಳು ಯಾರಾದರೂ ತಿಂತಿದ್ರೆ ಈ ಮೆಣಸಿನ್ಕಾಯಿನ ನೀವು ಸ್ಕಿಪ್ ಮಾಡ್ಬೋದು, ದೊಡ್ಡವ್ರು ತಿಂತಿದ್ರೆ ನಡೀತದೆ. ನೆಕ್ಸ್ಟ್ ಇದಕ್ಕೆ ನಾನೊಂದು ಟೊಮೆಟೊನೂ ಕೂಡ ಈ ರೀತಿ ಸಣ್ಣ ಪೀಸಾಗಿಯೇ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಈ ರೀತಿ ಇದನ್ನು ಕೂಡ ನೀವು ಭಾಳ ಬೇಗ ಸಾಯಂಕಾಲ ಏನೂ ಇಲ್ಲಾಂದ್ರೆ ದೊಡ್ಡವ್ರಿಗೆ, ಈಗಿನ ಮಕ್ಕಳು ತಿನ್ನಲ್ಲ, ನಾವೆಲ್ಲ ಇದು ಇಷ್ಟಪಟ್ಟು ನಾವು ಸ್ಕೂಲಿಂದ ಬರೋಣ ಈ ರೀತಿ ಮಾಡಿಸ್ಕೊಂಡು ತಿಂತಿದ್ದೆವು ನಾವು. ನೋಡಿರಿ, ಇದನ್ನು ನಾನೇನು ಮಾಡ್ತೀನಿ, ತೊಳ್ಕೊಂಡ್ಮೇಲೆ ಒಂದು ಬೌಲಿಗೆ ಹಾಕ್ಕೋತಾ ಇದ್ದೀನಿ ಉಳ್ಳಾಗಡ್ಡಿ ಬದ್ನಿಕಾಯ್ದು. ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ, ಹುಳಿದಂಥ ಹಸಿಮೆಣ್ಸಿನ್ಕಾಯಿ, ಅದೇ ರೀತಿ ಸಣ್ಣದಾಗಿ ಕಟ್ ಮಾಡಿದಂಥ ಈ ಟೊಮೆಟೊ ಕೂಡ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುರಿದಂಥ ಶೇಂಗಾ ಬೀಜ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೋತಿದ್ದೇವೆ. ನೆಕ್ಸ್ಟ್ ನಮ್ಮ ಕಡೆ ಮಸಾಲೆ ಖಾರ ಅಂತ ಮಾಡ್ತಾರೆ, ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರ್ತದೆ. ಈ ಮಸಾಲೆ ಖಾರ ಹಾಕ್ಕೊಂಡು ನೆಕ್ಸ್ಟ್ ಈಗ ನಾನು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿರಿ, ಈ ರೀತಿ ಚೆಂದಂಗೆ ಮಿಕ್ಸ್ ಆಗಬೇಕು. ಎಲ್ಲಕ್ಕೂ ಖಾರ, ಉಪ್ಪು, ಎಣ್ಣೆ ಎಲ್ಲವೂ ಕೂಡ ಹಾಕ್ಕೋಬೇಕು. ನಿಮ್ಮ ಹತ್ರ ಸೌಂತಿಕಾಯಿ ಇದ್ದರೂ ಕೂಡ ಸೌಂತಿಕಾಯಿನೂ ನೀವು ಹೋಳಿ ಹಾಕ್ಕೋಬೋದು. ನೋಡಿರಿ, ಈ ರೀತಿ ಚೆಂದಂಗೆ ಮಿಕ್ಸ್ ಮಾಡಿಕೊಂಡ್ರೆ ಝಟ್ಪಟ್ ಅನ್ನುವಂಗೆ ತುಂಬ ಸುಲಭವಾಗಿ ಇದನ್ನು ನಾವು ಮಾಡ್ಕೋಬೋದು. ನೋಡಿರಿ, ಈ ರೀತಿ ರೆಡಿ ಆಗ್ತದೆ. ಸ್ವಲ್ಪ ಖಾರ ಇಷ್ಟಪಡಲಾರ್ದವ್ರು ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ನೋಡಿರಿ, ಈ ರೀತಿ ಸಾಯಂಕಾಲ ಒಂದು ಕಟ್ಟಿ ರೊಟ್ಟಿ ಅಥವಾ ನಮ್ಮಲ್ಲಿ ರೊಟ್ಟಿ ಮಾಡಿಟ್ಬಿಡ್ತಿದ್ರು, ಆ ರೊಟ್ಟಿಯನ್ನು ಸಂಜೆಗೆ ಸಾಲಿಯಿಂದ ಬಂದಿದ್ದ ಈ ರೀತಿ ರೊಟ್ಟಿ, ಈ ರೀತಿ ಈ ಸಂಜೆ ಇದು ಬದ್ನಿಕಾಯಿ, ಇದು ಕಚ್ಚಾ ಬದ್ನಿಕಾಯಿ ಪಲ್ಯ ಅಂತ ಕರಿತೇವೆ ನಾವು. ಇದನ್ನು ನಾವು ರೊಟ್ಟಿ ಜೋಡಿ ಮಾಡಿಕೊಂಡು ಸಾಯಂಕಾಲ ಮಾಳಿಗೆ ಮೇಲೆ ಹೋಗಿ ಕುಂತು ಎಲ್ಲರೂ ಕೂಡಿ ತಿಂತಿದ್ದೇವೆ. ನಿಮಗೇನಾದರೂ ಈ ರೆಸಿಪಿ ಅಥವಾ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿರಿ, ಆಮೇಲೆ ಇದನ್ನು ಶೇರ್ ಮಾಡಿರಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.